ನಾವು DKD ಸ್ಟಾರ್ಟ್ ಮಾಡಿದಾಗಿಂದ ಈ ಸೀಸನ್ ಅಷ್ಟೇ ಅಲ್ಲ, ಹಿಂದಿನ ಸೀಸನ್ಗಳಿಂದನೂ ಕೂಡ ಪ್ರತಿ ವಾರ ಇವರು ತಮ್ಮ ಕೈಯಾರೆ ಎಲ್ಲರಿಗೂ ಸಿಹಿಯನ್ನ ತಂದು ಕೊಟ್ಟಿದ್ದಾರೆ. ಅದಕ್ಕೆ ಅನ್ಸುತ್ತೆ ಆ ಭಗವಂತ ಅವರಿಗೆ ಈ ರೂಪದಲ್ಲಿ ಸಿಹಿಯನ್ನ ಕೊಟ್ಟಿದ್ದಾರೆ. ಮ್ಯಾಮ್, ನಿಮ್ಮ ಜೀವನದ ಸಿಹಿ ಪ್ರೀತಮ್ ಅವರ ಬಗ್ಗೆ ಈ ಜರ್ನಿಯಲ್ಲಿ ಅವ್ರನ್ನ ಮೀಟ್ ಮಾಡಿದ್ದು ಹೇಗನ್ಸ್ತು ನಿಮಗೆ? ಎಲ್ಲರಿಗೂ ನಮಸ್ಕಾರ. ಪ್ರೀತಮ್ ಬಗ್ಗೆ ನನಗೆ ಏನು ಹೇಳಬೇಕಂತಲೇ ಗೊತ್ತಾಗ್ತಾಯಿಲ್ಲ. ಯಾಕಂದರೆ ಫಸ್ಟ್ ಡೇ ಅವನ್ನ ನೋಡಿದಾಗಿಂದ ನಾನು ಅದೇ ಪ್ರೀತಿ ಇಲ್ಲಿವರೆಗೂ ಉಳಿಸ್ಕೊಂಡು ಬಂದಿದ್ದಾನೆ. ಆಮೇಲೆ ಯಾವತ್ತೂ ಒಂದು ದಿವಸ ಅವ್ನು ಬಂದಿದ್ದೆ ಈ ಮಗು ಹಿಂಗಾಡುತ್ತೆ ಇರಿಟೇಟ್ ಆ ಥರ ಅವ್ನು ಒಂದೂ ಮಾಡಲೇ ಇಲ್ಲ. ಅವನು ಎಲ್ಲ ತುಂಬ ಪ್ರೀತಿ ಅವನಿಗೆ. ಆಮೇಲೆ ಎಲ್ಲ ಡ್ಯಾನ್ಸಸ್ಗೂ ಸಾರಿ ಕೇಳ್ತಾನೆ ಹೇಳ್ತೀನಿ, ನನಗೆ ಇವನೇ ವಿನ್ನರು, ನನಗೆ ಅವನೇ ವಿನ್ನರು. ಮೇಡಮ್, ನೀವು ಯಾವಾಗಲೂ ಕರೆಕ್ಟ್, ಲಾಸ್ಟ್ ಟೈಮು ಕರೆಕ್ಟ್, ಇವಾಗಲೂ ಕರೆಕ್ಟು. ಇವನೇ ವಿನ್ನರು. ಅಣ್ಣ, ಇನ್ನೊಂದು ಏನಂದರೆ ಒಂದು ವಿಶೇಷತೆ ಏನಂದರೆ ಬರ್ತಾನೆ ನಮ್ಮ ಜೊತೆ ಬರ್ತಾನೆ, ಮಾತಾಡ್ತಾನೆ, ಬಟ್ ಇಮಿಡಿಯೇಟಾಗಿ ಹೋಗಿ ಕಂಟೆಸ್ಟೆಂಟ್ ಕೂತ್ಕೊಂಡ್ಬಿಡ್ತಾನೆ. ಅಂದರೆ ಅಲ್ಲಿ ಬಂದು ಹೇಳ್ತಾನೆ, ನಾನು ಹೋಗ್ಲಾ ಕೂತ್ಕೊಳ್ಳ. ಅದು ಎಷ್ಟು ಚಂದ ಅಂದರೆ ಯೂಶಲಿ ಮಕ್ಕಳು ಅಡ್ವಾಂಟೇಜ್ ತಗೋತಾರೆ. ಶಿವರಾಜ್ ಕುಮಾರ್ ಕರೆದ್ಬಿಟ್ರು, ಮನೆಯವ್ರು ಕರೆದು ಇನ್ನೇನು ಬೇಕು ನಮಗೆ ಅಂತ ಅಲ್ಲೇ ಕೂತ್ಕೋಬೋದು. ಬಟ್ ಈ ನೆವರ್ ಡಸ್ ದಟ್. ಆಮೇಲೆ ಲಾಸ್ಟ್ವರೆಗೂ ಎಪಿಸೋಡ್ ಮುಗಿಯೋವರೆಗೂ ಹಿಲ್ ಬಿ ದೇರ್. ನಿಜ. ಎಷ್ಟೇ ರಾತ್ರಿ ಆಗಲಿ ಅಷ್ಟೊಂದು ಗುಣ ಅದು ದೇವ್ರಿಗೆ ಬರೋದು ಆ ಥರ. ನಿಜ. ಅಣ್ಣ, ನಿಮಗೆ ಹಾಗೂ ಗೀತಕ್ಕ ಅವರ ಬದುಕಿನಲ್ಲಿ ಅತ್ಯಂತ ಸಂತೋಷವನ್ನು ತಂದುಕೊಟ್ಟಂಥ, ಪ್ರೀತಿಯನ್ನು ತಂದುಕೊಟ್ಟಂಥ ಪ್ರೀತಮು, ನೀವು 3 ಜನ ವೇದಿಕೆಯಲ್ಲಿ ಇರಬೇಕಾದ್ರೆ ನಮ್ಮ ಜೀ ಕುಟುಂಬ ನಿಮಗೆ ಒಂದು ಸುಂದರವಾದಂತಹ ಉಡುಗೊರೆ ಇದೆ. ಅದನ್ನು ದಯವಿಟ್ಟು ಸ್ವೀಕರಿಸಬೇಕು. ಗಿಫ್ಟ್ ಪ್ಲೀಸ್. ರೆಡಿ? 3, 2, 1. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ನಿನಗುತ್ತಾರೆ ಅಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಆಕ್ಚುಲಿ ಈ ಕ್ಷಣ ಹೇಳಬೇಕಂದ್ರೆ ಶಿವಣ್ಣ ಮೆಚ್ಚಿದ ಪ್ರೀತಮ್, ಇದು ನಿಮಗಾಗಿ ನಮ್ಮ DKD ಕುಟುಂಬದ ಕಡೆಯಿಂದ. ಅಣ್ಣ, ಥ್ಯಾಂಕ್ ಯು, ಸೋ ಸ್ವೀಟ್, ಬ್ಯೂಟಿಫುಲ್. ಇಷ್ಟ ಆಯ್ತಾ ಅಣ್ಣ ನಿಮಗೆ? ಫ್ಯಾಂಟಾಸ್ಟಿಕ್. ಇದು ಇನ್ನೊಂದು ಗಿಫ್ಟ್ ಬಂದಿದೆ. ಅಣ್ಣ, ನೀವು ದಯವಿಟ್ಟು ಅವನ್ ಗಿಫ್ಟನ್ನು ಸ್ವೀಕರಿಸ್ಬೇಕಣ್ಣ. ಅವ್ನಿಗೆ ಅದ್ರ ಬಗ್ಗೆ ಭಯಂಕರ ಕ್ಲಾರಿಟಿ ಇದೆ. ತಗೊಂಬನ್ನಿ ಗಿಫ್ಟು. ಎಲ್ಲಾನು ಕರಿಬೇಕಾ? ಎಲ್ಲರೂ ಬಂದಿದೆ. ಹೌದು, ಎಲ್ಲಾರು ಬರ್ಬೇಕಂತ. ನೀ ಕರಿ ಜಡ್ಜಸ್, ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ. ಅರ್ಜುನ್, ಅಣ್ಣ, ಪ್ರೀತಮ್ ಕಡೆಯಿಂದ ನಿಮಗೆ ಗಿಫ್ಟು. ಓಕೆ, ಎಲ್ಲರೂ ಸೇರಿ ಒಂದು ಅಣ್ಣನ ಜೊತೆ ಫೋಟೋ ತಗೊಳ್ಳೋಣವಾ?